if a equal to x square into 1 minus 3y square, b equal to x into xy square minus 2x, and c equal to 3y into y minus 4x square y, then a plus b minus c equals to px square plus q into x square y square plus r y square. What is the value of 5p plus q minus r? So ಈ ವ್ಯಾಲ್ಯೂ ಫೈಂಡ್ ಮಾಡಬೇಕಂತಂದರೆ ವಿ ವಾಂಟ್ ದ ವ್ಯಾಲ್ಯೂ ಆಫ್ ಪಿ ಕ್ಯೂ ಆರ್. ಪಿ ಕ್ಯೂ ಆರ್ ವ್ಯಾಲ್ಯೂಸ್ ಬೇಕು ಅಂತಂದರೆ ನಾವೇನು ಮಾಡಬೇಕು, ಎ ಪ್ಲಸ್ ಬಿ ಮೈನಸ್ ಸಿ ಇದನ್ನು ಸಾಲ್ವ್ ಮಾಡಬೇಕು. ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದರೆ ಅದು ಈ ಆರ್ಡ್ರಲ್ಲಿ ಇರಬೇಕು. ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಆರ್ ವೈ ಸ್ಕ್ವೇರ್ ಈ ಆರ್ಡ್ರಲ್ಲಿ ನಾವೇನಾದರೂ ಅರೇಂಜ್ ಮಾಡಿದ್ವಿ ಅಂತಂದರೆ ಅಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟು, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಕೋಎಫಿಷಿಯೆಂಟು ಮತ್ತು ವೈ ಸ್ಕ್ವೇರ್ ಕೋಎಫಿಷಿಯೆಂಟ್ಗಳು ನಮಗೆ ಸಿಗ್ತದೆ. ಸೊ ಅಲ್ಲಿಂದ ನಾವು ಪಿ ಕ್ಯೂ ಆರ್ಗಳನ್ನು ತಗೊಂಡು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ. ಸೊ ಏನು ಮಾಡೋಣ ಅಂತಂದರೆ ಫಸ್ಟ್ ಎ ಪ್ಲಸ್ ಬಿ ಮೈನಸ್ ಸಿ ಇದನ್ನು ಬರ್ಕೊಳ್ಳೋಣ. ಎ ಅಂತಂದರೆ ಏನಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ 3y ಸ್ಕ್ವೇರ್. ನಾನು ಡೈರೆಕ್ಟಾಗಿ ಬರ್ಕೊಳ್ತೀನಿ, ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ 3y ಸ್ಕ್ವೇರ್, ದಿಸ್ ಈಸ್ ಎ. ನೆಕ್ಸ್ಟ್ ಪ್ಲಸ್ ಬಿ ಇದೆ. ಬಿ ಅಂತಂದರೆ ಎಕ್ಸ್ ಇಂಟು ಎಕ್ಸ್ ವೈ ಸ್ಕ್ವೇರ್ ಮೈನಸ್ 2x, ಇಟ್ ಈಸ್ ಬಿ. ಮೈನಸ್ ಸಿ ಅಂತಂದರೆ 3y ಇಂಟು ವೈ ಮೈನಸ್ 4x ಸ್ಕ್ವೇರ್ ವೈ, ಇಟ್ ಈಸ್ ಈಕ್ವಲ್ ಟು ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಆರ್ ವೈ ಸ್ಕ್ವೇರ್. ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಇಂಟು 1 ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 3y ಸ್ಕ್ವೇರ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ವೈ ಸ್ಕ್ವೇರ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇದು ವೈ ಸ್ಕ್ವೇರ್ ಆಸ್ ಇಟ್ ಈಸ್, ಮೈನಸ್ ಎಕ್ಸ್ ಇಂಟು 2x ಸ್ಕ್ವೇರ್ ಮೈನಸ್ 3y ಇಂಟು ವೈ ಈಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 4s are 12 ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಇರಲಿ, ವೈ ಇಂಟು ವೈ ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು ಇದು ಆಸ್ ಇಟ್ ಈಸ್ ಟರ್ಮ್. ಈಗ ಎಕ್ಸ್ ಸ್ಕ್ವೇರ್ ಇಲ್ಲೊಂದಿದೆ, ಇದು ಎಕ್ಸ್ ಸ್ಕ್ವೇರ್ ಆದರೆ ಇದು ಮೈನಸ್ 2x ಸ್ಕ್ವೇರ್. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಅಗೇನ್ ನಡುವೆ ಯಾವ್ದು ಬೇಕು ನಮಗೆ ಟರ್ಮು, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಬೇಕು. ಈಗ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಟರ್ಮ್ಗಳನ್ನ ನೋಡೋಣ. ಇಲ್ಲಿ ಮೈನಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇದೆ, ಇಲ್ಲಿ 12x ಸ್ಕ್ವೇರ್ ವೈ ಸ್ಕ್ವೇರ್ ಇದೆ. ಇದು 12, ಇದು 1, 13x ಸ್ಕ್ವೇರ್ ವೈ ಸ್ಕ್ವೇರ್. ಆ 13ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿ, ಯಾಕಂದರೆ ಮೈನಸ್ ಇರೋದ್ರಿಂದ. 13 ಮೈನಸ್ 3 ಅಂತಂದರೆ ಪ್ಲಸ್ 10 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಈಗ ವೈ ಸ್ಕ್ವೇರ್ ಟರ್ಮ್ ಮಾತ್ರ ನೋಡಬೇಕು. ವೈ ಸ್ಕ್ವೇರ್ ಇರೋದು ಒಂದೇ ಒಂದು, ಸೊ ವಿ ಗೆಟ್ ಮೈನಸ್ 3y ಸ್ಕ್ವೇರ್. ಇಟ್ ಈಸ್ ಈಕ್ವಲ್ ಟು ಆಸ್ ಇಟ್ ಈಸ್ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಆರ್ ವೈ ಸ್ಕ್ವೇರ್. ಈಗ ಕಂಪೇರ್ ಮಾಡಿ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ ಏನಿದೆ ಇಲ್ಲಿ -1, ಸೊ ಪಿ ಈಸ್ ಈಕ್ವಲ್ ಟು -1, ಪಿ ಈಕ್ವಲ್ ಟು -1. ಸಿಮಿಲರ್ಲಿ ಕ್ಯೂ ಈಸ್ ಈಕ್ವಲ್ ಟು, ಕ್ಯೂ ಅಂತಂದರೆ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ಇಟ್ ಈಸ್ 10. ಸಿಮಿಲರ್ಲಿ ಆರ್ ಈಸ್ ಈಕ್ವಲ್ ಟು -3. ಈಗೇನು ಮಾಡಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 5 ಇಂಟು ಪಿ ಇದೆ, ಪಿ ಅಂದರೆ -1 ಪ್ಲಸ್ ಕ್ಯೂ ಅಂದರೆ 10 ಮೈನಸ್ ಆರ್ ಅಂತಂದರೆ -3. ಇಲ್ಲಿರ್ತಕ್ಕಂಥ ಮೈನಸ್ಸು ಇಲ್ಲಿ ಕೊಟ್ಟಿದ್ದಾರೆ. ಈ ಮೈನಸ್ ಏನಿದೆ ಅದು ಆರ್ನ ವ್ಯಾಲ್ಯೂ ಅದು. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 5 ಇಂಟು -1 ಅಂತಂದರೆ -5 ಪ್ಲಸ್ 10 ಮೈನಸ್ ಇಂಟು ಮೈನಸ್ ಪ್ಲಸ್ 3, -5 ಪ್ಲಸ್ 10 ಅಂತಂದರೆ ಪ್ಲಸ್ 5 ಪ್ಲಸ್ 3 ಇಟ್ ವಿಲ್ ಬಿ ಈಕ್ವಲ್ ಟು 8, ಅಥವಾ 10 ಪ್ಲಸ್ 3 ಅಂತಂದರೆ 13 ಮೈನಸ್ 5 ಅಂತಂದರೆ ಅದು ಕೂಡ 8. ದೇರ್ ಫೋರ್ ಫೋರ್ತ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್.